ಎಸ್, ನೋಡೋಣ ಸಿದ್ದು ಬಣ ಏನು ಹೇಳುತ್ತೆ, ಸಿದ್ದರಾಮಯ್ಯ ಏನು ಹೇಳ್ತಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಭವಿಷ್ಯಕ್ಕೆ ಅನುಕೂಲವಾಗುವ ನಾಯಕರು ಬೇಕು ಅಂತ ಸಿದ್ದು ಹಠ. ಆಯ್ತು, ನಾನು ಹೇಳಿದೆ 7 ಮಂದಿಗೆ ಮಂತ್ರಿಗಿರಿ ಕೊಡಿ ಅಂತ ಸಿದ್ದರಾಮಯ್ಯ ಪಟ್ಟು ಹಿಡಿತಾ ಇದ್ದಾರೆ. ಅಂದ್ರೆ ಯಾಕೆ ತಡ ಆಗ್ತದೆ ಅಂತ ಗೊತ್ತಾಗ್ತಿದೆಯಲ್ಲ, ಇದೇ ಕಾರಣಗಳಿಗೆ. ಇತ್ತ ಮಲ್ಲಿಕಾರ್ಜುನ್ ಖರ್ಗೆ ಮತ್ತೊಂದು ಲಿಸ್ಟ್ ಹಿಡಿದು ಅವರು ಬಿಗಿ ಪಟ್ಟು ಹಿಡಿತಾ ಇದ್ದಾರೆ. ಸಿಎಂ DKಶಿ ಕೂಡ ತಮ್ಮ ಪಟ್ಟಿಗೆ ಆದ್ಯತೆ ಕೊಡಬೇಕು ಅಂತ ಹಠ ಹೇಳ್ತಿದ್ದಾರೆ. ನಾನು ಮುಖ್ಯಮಂತ್ರಿ ಕಣ್ರಿ. ಇನ್ನೂ ಅಚ್ಚರಿ ಅಂತ ಹೇಳಿದ್ರೆ ಸುರ್ಜೇವಾಲಾ, KC ವೇಣುಗೋಪಾಲ್ ಕೂಡ ತಂತ್ರ ರೂಪಿಸ್ತಾ ಇದ್ದಾರೆ. ಮಿನಿ ಪಟ್ಟಿ ಹಿಡಿದು ಸುರ್ಜೇವಾಲಾ, ವೇಣುಗೋಪಾಲ್ ಕೂಡ ರೇಸಲ್ಲಿದ್ದಾರೆ, ಸರ್ಕಸ್ ಮಾಡ್ತಿದ್ದಾರೆ. ಮುಸ್ಲಿಂ ಕೋಟಾದಲ್ಲಿ ರಿಜ್ವಾನ್ ಅರ್ಷದ್ಗೆ ಸಿದ್ದರಾಮಯ್ಯ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ NA ಹ್ಯಾರಿಸ್ ಮಂತ್ರಿ ಆಗಲೇಬೇಕು ಅಂತ DK ಶಿವಕುಮಾರ್ ಪಟ್ಟು ಹಿಡಿದಿದ್ದಾರೆ. ಇದು ಮುಸ್ಲಿಂ ಕೋಟಾ ಅಂತ ನೋಡೋಣ, ಅಥವಾ ಆ ಬಣ್ಣದವ್ರಿಗೆ ಈ ಬಣ್ಣದ ಎಲ್ಲ ಬಣ್ಣದವ್ರಿಗೆ ಕೊಡಬೇಕು ಅಂತಾನ. ಈ ಮಧ್ಯೆ ಕನೀಜ್ ಫಾತಿಮಾ ಪರ ಮಲ್ಲಿಕಾರ್ಜುನ್ ಖರ್ಗೆ, ಹೈದರಾಬಾದ್ ಕರ್ನಾಟಕ, ಅವರು ಭರ್ಜರಿ ಬ್ಯಾಟ್ ಬೀಸ್ತಾ ಇದ್ದಾರೆ. ಮತ್ತೊಂದೆಡೆ ಜಮೀರ್ ಪರ KC ವೇಣುಗೋಪಾಲ್. ಹೀಗೆ ನಾಯಕರ ಮಧ್ಯೆ ಕಿತ್ತಾಟ ಹೈಕಮಾಂಡ್ ದೂರ ತೀರದಲ್ಲಿ ಹೋಗ್ತಾ ಇದೆ. ಮುಂದಿನ ವಾರ ಆದರೂ ನಡೆಯುತ್ತಾ CM DK ಸಂಪುಟ ವಿಸ್ತರಣೆ ಅನ್ನೋದು ವಿಚಾರ. ನೋಡ್ರಿ, ಇದರಲ್ಲಿ ಏನ್ರಿ ಸೀರಿಯಸ್ನೆಸ್ ಇಂದ ನಾವು ಈ ಸುದ್ದಿ ಕೊಡ್ಬೇಕು ಅಲ್ವಾ? ನಾವು ಖುಷಿಯಿಂದ ಕೊಡುವಂಥ ಸುದ್ದಿನ ಇದು ಅಂತ ಅನ್ನಿಸ್ತಾ ಇದೆ ನನಗೆ. ನಾಟ್ ಎಟ್ ಆಲ್. ಹಿಂಗಿದೆ ಈ ಕರ್ಮಕಾಂಡಗಳನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ. ಹಿಂಗಿದೆ. ಹಾಗಾಗಿ ಯೋಚನೆ ಮಾಡಬೇಕಾಗಿದೆ. ರೆಸ್ಪಾನ್ಸಿಬಲ್ ವೋಟರ್ ಆಗಬೇಕಾಗಿದ್ದೀವಿ ನಾವು, ನೀವೆಲ್ಲ. ಬರೀ ಇದನ್ನು ಯಾಕೆ ಬೈಯೋದ್ರಿಂದ ಮುಗಿದೋಯ್ತಾ? ಎಷ್ಟು ಚೆನ್ನಾಗಿ ಬೈತೀವಿ ಅಲ್ಲ. ನೆಕ್ಸ್ಟ್ ಏನು ಮಾಡಬೇಕು ಅದ್ರ ಬಗ್ಗೆ ಯೋಚನೆ ಮಾಡೋಣ. ಎಸ್, ಈಗ ಸಿದ್ದರಾಮಯ್ಯನವ್ರ ಹಠ ಏನು? 7 ಹಠ ಏನು ಗೊತ್ತಾ? ಎಸ್, KM ಶಿವಲಿಂಗೇಗೌಡರು ಅರಸೀಕೆರೆ ಕ್ಷೇತ್ರದ ಶಾಸಕರಿಗೆ ಕೊಡಬೇಕು, ಚಾಮರಾಜನಗರದ ಪುಟ್ಟರಂಗ ಶೆಟ್ಟಿಗೆ ಮಂತ್ರಿ ಸ್ಥಾನ ಕೊಡಲೇಬೇಕು, ಯಾಕೆ ನಾನು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿದಿಲ್ವಾ ಅಂತ. ಪಿರಿಯಾಪಟ್ಟಣದ K ವೆಂಕಟೇಶ್ ಅವರು ಕೂಡ ಸಚಿವ ಸ್ಥಾನ ಸಿಗಬೇಕು. ಇದೆಲ್ಲ ಸಿದ್ದರಾಮಯ್ಯನವರ ಪಟ್ಟು. ಶಿವಾಜಿನಗರದಿಂದ ರಿಜ್ವಾನ್ ಅರ್ಷದ್ ಅವ್ರಿಗೆ ಕೊಡಬೇಕು ಮುಸ್ಲಿಂ ಕೋಟಾದ ಅಡಿಯಲ್ಲಿ. ವಿಜಯಪೇಟೆಯಲ್ಲಿ AS ಪೊನ್ನಣ್ಣ, ಬ್ಯಾಡ್ಗಿಯ ಬಸವರಾಜ್ ಶಿವಣ್ಣವರ್, ಇವರು ಈಗ ಇವ್ರ ಹೆಸರು ಇರಲಿಲ್ಲ, ಯಶವಂತರಾಯ್ ಪಾಟೀಲ್ ಇಂಡಿಯಿಂದ. ಇದನ್ನೇ ಸುದ್ದಿ ಕೊಡ್ತಾ ಹೋಗೋಣ. ಈಗಾಗತ್ತೆ ಈ 2 ವರ್ಷ ಬರೀ ಇದನ್ನೇ ಮಾಡ್ಬಿಡೋಣ, ಹೆಂಗಿರುತ್ತೆ. KM ಶಿವಲಿಂಗೇಗೌಡರು ಓಕೆ, ಅವರು ಒಂದಿಷ್ಟು 7 ಜನರಿಗೆ ಹೇಳಿದ್ದಾರೆ. ಅವ್ರು ಯಾರ್ಯಾರು ಅಂತ ನೋಡಿದ್ರಿ ನೀವು, ಸಿದ್ದರಾಮಯ್ಯನವರ ಲಿಸ್ಟಲ್ಲಿರುವಂಥವ್ರು. ಅವ್ರ ಪಟ್ಟಿಯಲ್ಲಿ ಎಲ್ಲರ ಪಟ್ಟಿನೂ ಒಂದೊಂದಿದೆ. ಎಷ್ಟು ಜನ ಇನ್ನೊಂದಿಷ್ಟು ಖಾತೆ ಮಾಡಿಬಿಡೈತೆ ಹೋಗಲಿ ಅಲ್ವಾ? ಎಲ್ಲರಿಗೂ ಇರೋ ಬರೋರಿಗೆ ಎಲ್ಲರಿಗೂ ಮಂತ್ರಿ ಸ್ಥಾನ ಕೊಟ್ಬಿಟ್ರೆ ಹೆಂಗಿರುತ್ತೆ ಅತ್ತಾಗೆ? ಈ ಒಂದು ಖಾತೆ ಹೊಸದಾಗಿ ಸೃಷ್ಟಿ ಮಾಡಿ. ಈಗ ಹೆಂಗೆ DCM ಹುದ್ದೆ 2-3 ಮಾಡ್ತಿರಲ್ಲ, ಅದೇ ಥರ ಇವನು ಮಾಡಿಬಿಡಿ, ಕಟ್ ಮಾಡಿಬಿಡಿ. ಇನ್ನು ಮುಸ್ಲಿಂ ಮಂತ್ರಿ ಹಠ. DK ಶಿವಕುಮಾರ್ ಬಣ NA ಹ್ಯಾರಿಸ್, ಮಲ್ಲಿಕಾರ್ಜುನ್ ಖರ್ಗೆ ಬಣದಿಂದ ಖನೀಜ್ ಫಾತಿಮಾ, ವೇಣುಗೋಪಾಲ್ ಬಣದಿಂದ ಜಮೀರ್ ಅಹಮದ್ ಖಾನ್, ಸಿದ್ದರಾಮಯ್ಯ ಬಣದಿಂದ ರಿಜ್ವಾನ್ ಅರ್ಷದ್. ಅಂದರೆ ಇದು ಮುಸ್ಲಿಂ ಕೋಟಾ ಅಂತ ಬಂದಾಗ. ನೋಡಿ, ಇದು ಕೋಟಾ ಗೀಟಗಳನ್ನೆಲ್ಲ ನಾವು ನಮ್ಮ ಸಮಾಜವನ್ನು ನಾವೇ ಮಾಡ್ಕೊಂಡು ಬಿಟ್ಟಿದ್ದೀವಿ ಇವತ್ತು. ಎಲ್ಲರಿಗೂ ಒಂದು ಬಿಡಿ, ನಾವು ಹೇಳೋ ಮಾತುಗಳು ಈ ರಾಜಕಾರಣಕ್ಕೆ ಸೂಟ್ ಆಗಲ್ಲ. ಮುಂದಕ್ಕೆ ಹೋಗೋಣ. ಮಹಿಳೆಯರ ಕೋಟಾದ ಅಡಿಯಲ್ಲಿ ಏನು ಫೈಟ್ ನಡೀತಾ ಇದೆ ನೋಡೋಣ. ಎಸ್, DKಶಿ ಬಣದಿಂದ ಲಕ್ಷ್ಮೀ ಹೆಬ್ಬಾಳ್ಕರ್, ಅಂದರೆ DK ಶಿವಕುಮಾರ್ ಪಟ್ಟಿಯಲ್ಲಿರುವಂಥವ್ರು ಇವರು. DK ಶಿವಕುಮಾರ್ ಇವ್ರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ. ರೂಪಕಲಾ ಶಶಿಧರ್ ಹೈಕಮಾಂಡ್ ಬಣದಿಂದ, ಖರ್ಗೆ ಬಣದಿಂದ ಖನೀಜ್ ಫಾತಿಮಾ. ಓಕೆ, ಅಂದರೆ ಮಹಿಳೆಯರ ಕೋಟಾದಲ್ಲಿ ನೋಡ್ರಿ, DK ಶಿವಕುಮಾರ್ ಅವ್ರು ಹೇಳ್ತಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅಂತ, ಖನೀಜ್ ಫಾತಿಮಾ ಅವ್ರಿಗೆ ಕೊಡಬೇಕು ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಿದ್ದಾರೆ. ಹೌದಾ? ಇನ್ನು ಹೈಕಮಾಂಡ್ ರೂಪಾ ಶಶಿಧರ್ ಅವ್ರಿಗೆ ಕೊಡಬೇಕು ಅಂತ. ಹೈಕಮಾಂಡ್ ಇವರೇ ಹೈಕಮಾಂಡ್ ಅಲ್ವಾ, ಮಲ್ಲಿಕಾರ್ಜುನ್ ಖರ್ಗೆನೆ. ಅದನ್ನ ಹೊರತಾಗಿ ಏನಾದರೂ ಇದೆಯಾ ಹೈಕಮಾಂಡ್ ಬಣ? ಓಕೆ, ಇರ್ಬೋದು, ನೀವು ಯೋಚನೆ ಮಾಡಿ. ಓಕೆ ಆಯಿತು ಬಿಡಿ, ಇಷ್ಟಿಷ್ಟು ಜನ ಇದ್ದಾರೆ, ಯಾಕೆ ಲೇಟು ಅಂತ ಆಯಿತು. ಈಗ ನೆಕ್ಸ್ಟ್ ಏನು? ಸೊ ವಾಟ್? ನೆಕ್ಸ್ಟ್ ಬೇರೆ ಯಾರೆಲ್ಲ ಇದ್ದಾರಾ? ಇಲ್ಲ, ಮುಗೀತು. ಓಕೆ, ನೋಡಿ ಹಿಂಗಿದೆ. ಈಗ ಈ ಟಾಪ್ ಸ್ಟೋರಿ 2 ಅಲ್ಲಿ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟ ಹಾಗೆ ಇನ್ನು ಉಳಿದಂಥ ಅವಧಿಯಲ್ಲಿ ಈಗ
20 ಸಚಿವ ಸ್ಥಾನ ಬಾಕಿ ಇದ್ದಾವೆ. ಅದರಲ್ಲಿ 13 ಮುಖ್ಯಮಂತ್ರಿಯನ್ನು ಹೊರತುಪಡಿಸಿ 13 ಸಚಿವರಿದ್ದಾರೆ. ಆಯಿತಾ? ಇನ್ನು ಉಳಿದಿರುವಂಥ 20 ಸ್ಥಾನಗಳಿಗೆ ಯಾರು ಬೇಗ ಆಗಬೇಕಲ್ಲ. ಆದರೆ ನಮ್ಮನ್ನು ಆಳುವಂಥ ಸೋ ಕಾಲ್ಡ್ ನಾಯಕರಿಗೆ ಏನೂ ಆಗಬೇಕಾಗಿಲ್ಲ. ಅವ್ರು ಆರಾಮಾಗಿದ್ದಾರೆ. ಅವರಿಗೆ ಪಾಪ ಸರ್ವೈವಲ್ ಮೋಡಲ್ಲಿದ್ದಾರಾ? ಇಲ್ಲ. ದೇ ಆರ್ ಆಲ್ ಕ್ರಿಯೇಟಿವ್ ಮೋಡ್. ಅಂದರೆ ಅವ್ರ ಜೀವನ ಹೆಂಗಪ್ಪ ಮಾಡೋದು, ನಾನು ಮಂತ್ರಿ ಆಗ್ತೀವಿ ಹೋದ್ರೆ ಅಂತ ಅಳೋ ಸ್ಥಿತಿಲಿದ್ದಾರಾ? ಆದರೆ ಅಳ್ತಾ ಇದ್ದಾರೆ ದುರದೃಷ್ಟವಶಾತ್. ಅವ್ರಿಗೆ ಬದುಕು ಕಟ್ಟಿಕೊಳ್ಬೇಕಾದ ಅನಿವಾರ್ಯತೆ ಇಲ್ಲ. ಅವ್ರಿಗೆ ಜನಸಾಮಾನ್ಯನ ನಿಜವಾದ ಅರಿವು ಅಥವಾ ಆತ ಏನು ಕಷ್ಟಪಡ್ತಾ ಇದ್ದಾನೆ ಅನ್ನೋದ್ರ ಬಗ್ಗೆ ಅರಿವಿಲ್ಲ. ಇನ್ನು ಕೆಲವರು ಮಂತ್ರಿ ಆಗಿರ್ತಾರೆ, ಬೀದಿ ಬದಿ ವ್ಯಾಪಾರಿಗಳ ಮೇಲೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನುವ ಹಾಗೆ ಅವ್ರದ್ದೇ ಆದಂಥ ಬಾಣಗಳನ್ನು ಹೂಡ್ತಾ ಇದ್ದಾರೆ. ಏನೋ ಮಾಡಬೇಕಲ್ಲ ಮಂತ್ರಿ ಆದಮೇಲೆ. ಅಯ್ಯೋ ನಿಮ್ಮ ಮಂತ್ರಿಗಿರಿಗೆ ಎಷ್ಟು ಏನು ಮಾಡ್ತೀರಾ? ಏನು ಹೊಸದಾಗಿ ಏನು ಸಾಧನೆ ಅಂತ ಏನು ಮಾಡ್ತಿದ್ದೀರಾ ಹೇಳಿ? ಎಸ್, ನೋಡಿ ನಿಮಗೆ ಬಿಟ್ಟಿದ್ದು ಇದು ಸದ್ಯದ ಜನರ ಲೆಕ್ಕಾಚಾರ ಅಂತ ನಾನು ಹೇಳ್ತಾ ಇದ್ದೀನಿ. ಯಾರಾದರೂ ಸೂಪರ್ ರೀ ಅಂತ ಬಂದುಬಿಡಲಿ ನಮ್ಮ ಜನ. ಏನೆಲ್ಲ ಸಚಿವರೆಲ್ಲ ಇದ್ದಾರಲ್ಲ, ಸೂಪರ್, ನಿಮ್ಗೆ 100 ಔಟ್ ಆಫ್ ಬೇಡ 90% ತೊಗೊಂಬನ್ನಿ. ಆವಾಗ ನಾವು ಮಾತಾಡಲ್ಲ ನಿಮ್ಮ ವಿರುದ್ಧವಾಗಿ.